ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೂ ನಾಳೆ ನಾಡದ್ದು ನಿರಂತರ ನಡೆಯುವಂಥ ಕೆಲಸ ಇದು. ಇವತ್ತಂತೆ ಅವರು ಎಲ್ಲಿ ಹೂತಿಟ್ಟಿದ್ದಾರೋ ಅಲ್ಲಿ ಜಾಗಕ್ಕೂ ಕರೆದುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಸತ್ಯ ಹೊರಗೆ ಬರಲಿ ಅನ್ನೋದು ನಮ್ಮಷ್ಟು ಕುತೂಹಲ SIT ಅವರಲ್ಲೂ ಅದು ಅನ್ನೋದು ಸ್ಪಷ್ಟ ಆಗ್ತಾರೆ ಅನ್ನೋದು. ಈಗೇನು ನೇಮಿಸಿದ್ದಾರೆ ಈ SIT ಟೀಮ್ ಒಂದು ರೀತಿಯಿಂದ ಏನಪ್ಪ ಅಂತಂದರೆ ಇದು ಪೂರ್ಣ ಪ್ರಮಾಣದಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಅವರು ಇಡುತ್ತಿರೋದು ಪ್ರತಿಯೊಂದು ಹೆಜ್ಜೆಯಿಂದ ಸ್ಪಷ್ಟ ಆಗ್ತಾನೆ ಅನ್ನೋದು. ಯಾಕಂದರೆ ಹುಡುಗಾಟದ ವಿಷಯ ಅಲ್ಲ ಇದು ನಿಜವಾಗಿಯೂ ಸತ್ಯನ ಹೊರ ಹಾಕೋದು ಭಾಳ ಕಷ್ಟದ ಕೆಲಸ. ಈಗಾಗಲೇ ಹೂತಿರುವಂತಹ ಆ ಹೆಣಗಳನ್ನು ಹೊರಗೆ ತೆಗಿಬೇಕು, ಸೂಕ್ಷ್ಮ ತಗೊಳ್ಬೇಕಾಗ್ತದೆ. ತೆಗೆದು ಅದನ್ನು ಪರೀಕ್ಷೆ ಮಾಡಿ ಆ FSL ಕಳಿಸಿ ಅವ್ರ ರಿಪೋರ್ಟ್ ಬಂದ ಮೇಲೆ ಏನು ಸುದೀರ್ಘವಾದಂಥ ಒಂದು ಇದು ಏನಪ್ಪ ತನಿಖೆ. ಅದಕ್ಕಾಗಿ ಅಲ್ಲಿವರೆಗೆ ನಾವೆಲ್ಲರೂ ವೇಟ್ ಮಾಡಬೇಕಾಗ್ತದೆ. ಆದರೂ ಕುತೂಹಲ ಪ್ರತಿಯೊಬ್ಬರಿಗೆ ಏನಾಯಿತು ಏನಿಲ್ಲ ಅಂತೇಳಿ. ಆದರೆ ಇವತ್ತು ಸಹಿತ ಆ ತನಿಖೆ ಮುಂದುವರಿತಾ ಹೋಗೋದಿದೆ. ಅದೇ ಕಾಲಕ್ಕೆ ಹಿಂದಿನ ದಿನದಿಂದ ಸಾಕಷ್ಟು 4 ಗಂಟೆವರೆಗೆ ಅವ್ರನ್ನ ಎನ್ಕ್ವೈರಿ ಮಾಡಿ ಏನು ಪರಿಸ್ಥಿತಿ ಇದೆ ಪ್ರತಿಯೊಂದರ ಬಗ್ಗೆನೂ ಪ್ರತಿ ಇಂಚು ಅಥವಾ ಸೆಂಟಿಮೀಟರ್ ಸಹಿತ ಪರೀಕ್ಷೆ ಮಾಡ್ತಾ ಇರೋದರಿಂದಾಗಿ ಈಗಾಗಲೇ ಅದು ಯಾವ ಅಧರ್ಮೀಯರಿದ್ದಾರೋ ಅವರಲ್ಲಿ ಚಳಿ ಜ್ವರವನ್ನು ಹುಟ್ಟು ಹಾಕಿದ ಅನ್ನೋದ್ರಲ್ಲಿ